ಬಾಯ್ ನ್ಯೂಸ್ಗೆ ಸ್ವಾಗತ. ಮತಗಟ್ಟೆಗಳನ್ನ ನಾವು ಸಂಪರ್ಕ ಮಾಡಿದಾಗ ಅಲ್ಲಿನ BLOಗಳನ್ನ ಯಾರು ಎಲೆಕ್ಷನ್ ಕಮಿಷನ್ ಇಂದ BLOಗಳ ನೇಮಕಗೊಂಡಿದ್ದಾರೆ ಅವರನ್ನು ಸಹ ಸಂಪರ್ಕ ಮಾಡಿದಾಗ ನಮಗೊಂದು ಲೋಪದೋಷಗಳು ಅವರ ಹಳದನ್ನ ಹೇಳ್ಕೊಂಡ್ರು ನಮ್ಮ ಹತ್ರ. ಸರ್, ನಾವು ರಾತ್ರಿ ಹಗಲು ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ, ನಮಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ, ಒಂದು ದಿನಕ್ಕೆ ಇಷ್ಟು ಮತಗಳನ್ನ ಪರಿಷ್ಕರಣೆ ಮಾಡಬೇಕು ಅನ್ನೋದನ್ನ ಹೆಸರುಗಳನ್ನ ಕೊಟ್ಟಿದ್ದಾರೆ, ಅದರ ಪ್ರಕಾರ ನಾವು ಮಾಡಬೇಕು ಅಂತ ಹೇಳಿದ್ರೆ ಅವರ ಟಾರ್ಗೆಟ್ ಜೊತೆಗೆ ಎರಡೂ ಕಡೆ ಕೆಲಸ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಇರ್ತಾರೆ, ಆ ಶಿಕ್ಷಕರನ್ನ ಸಂಬಂಧಪಟ್ಟ ಹಾಗೆ ಇನ್ನೊಂದು BLO ಆಗಿ ಇನ್ನೊಂದು ಮತಗಟ್ಟೆಗೆ ಅವ್ರನ್ನ ನೇಮಕಗೊಳಿಸಿರ್ತಾರೆ. ಶಾಲೆ ಒಂದೂರಲ್ಲಿ ಇರ್ತದೆ, ಇವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಊರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಬೆಳಗ್ಗೆ 6 ಗಂಟೆಗೆ ಬಂದು ನೀವು ಯಾರು ಎಲೆಕ್ಷನ್ ಕಮಿಷನ್ ಕಡೆಯಿಂದ ERO ಆಗಿರ್ಬೋದು, ಇಲ್ಲ ದಂಡಾಧಿಕಾರಿಗಳಾಗಿರ್ಬೋದು, BEOಗಳಾಗಿರ್ಬೋದು, ಇವರಿಗೆ ಒಂದು ಟಾರ್ಗೆಟ್ ಅನ್ನು ಅಚೀವ್ ಮಾಡಬೇಕು ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಪಾಪ ಅವ್ರು ಬಂದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾ ಇದಾರೆ. ಆದ್ರೆ ಅಲ್ಲಿ ಮಕ್ಕಳ ಸ್ಥಿತಿ ಏನು, ಅವರ ಹಳದು ಎಷ್ಟೇ. ಸ್ವಾಮಿ, ನಾವು ಒಬ್ಬ ಶಿಕ್ಷಕ ಆಗಿರ್ತೀನಿ, ಮಕ್ಕಳು ಬೆಳಗ್ಗೆ 8:30-9 ಗಂಟೆಗೆ ಶಾಲೆಗೆ ಬಂದಿರ್ತಾರೆ, ನಾನಿಲ್ಲಿ ಬೆಳಗ್ಗೆ 6 ಗಂಟೆಗೆ ಬೇರೆ ಕಡೆ ನನ್ನ BLO ಆಗಿ ನೇಮಕಗೊಳಿಸಿರೋದ್ರಿಂದ ಮತಪಟ್ಟಿ ಪರಿಷ್ಕರಣೆಯಲ್ಲಿ ನಾನು ಬ್ಯುಸಿ ಇರ್ತೀನಿ. ಮಕ್ಕಳಿಗೆ ಯಾರು ಪಾಠ ಹೇಳೋರು? ಈಗ ಪೋಷಕರಿಗಾಗ್ಲೇ ಇದ್ರ ಬಗ್ಗೆ ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾರೆ. ನೀವೆಲ್ಲಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಳ್ಳಿಯಪ್ಪ, ಮಕ್ಕಳಿಗೆ ಯಾರು ಪಾಠ ಹೇಳೋರು ಅನ್ನೋ ಒಂದು ಹಳದನ್ನ ಪ್ರತಿ ಕಡೆ ಹೋದಾಗ ಕೆಲವೊಂದು BLOಗಳು ನಮ್ಮ ಹತ್ರ ಆ ದುಃಖವನ್ನ ಹೇಳ್ಕೊಂಡ್ರು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಯಾರು ದಂಡಾಧಿಕಾರಿಗಳು, BEOಗಳು, EROಗಳು, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತೀವಿ. ಸರ್, ನೀವು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇದೆ, ಆದ್ರೆ ಕೆಲವೊಂದು ಕಡೆ ಯಾರು ಒಬ್ಬ ಶಿಕ್ಷಕ ಇರ್ತಾನೆ, ಆ ಶಿಕ್ಷಕ ಬಂದು ನೀವು BLO ಆಗಿ ನೇಮಕಗೊಳಿಸಿ ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆ ಶಾಲೆಗೆ ಬೀಗವನ್ನು ಹಾಕಬೇಕಾಗ್ತದೆ. ಅದರ ಬದಲಾಗಿ ದಯಮಾಡಿ ಅಲ್ಲೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಅವ್ರನ್ನ ಇಲ್ಲಿ ಎಂಗೇಜ್ ಮಾಡಿದಾಗ ಇದಕ್ಕೆ ಸೂಕ್ತ ಒಂದು ಕ್ರಮವನ್ನು ತೆಗೆದುಕೊಳ್ತಕ್ಕಂತ ಕೆಲಸ ಆಗ್ತದೆ ಅಂತೇಳಿ ನಮ್ಮ ಅನಿಸಿಕೆ. ಹಾಗಾಗಿ ನಾವು ಫೀಲ್ಡ್ ಅಲ್ಲೆಲ್ಲ ಓಡಾಡ್ತಾ ಇರೋದ್ರಿಂದ ಇಲ್ಲಿನ ಸಮಸ್ಯೆಗಳ ಕುರಿತಾಗಿ ನಮ್ಮ ಹತ್ರ ಚರ್ಚೆ ಮಾಡೋದ್ರಿಂದ ನಾವು ನಿಮ್ಮ ಹತ್ರ ಹೇಳ್ತೀರಿ, ನೀವು ಅವ್ರಿಗೆ ಸುಮ್ಮನೆ ಪೇಜಲ್ಲಿ ಹಾಕಿ ಅವ್ರ ಹೆಸರು ಹಾಕ್ಬಿಟ್ಟು ಅವ್ರಿಗೆ ಟಾರ್ಗೆಟ್ ಕೊಟ್ಬಿಟ್ಟು ನೀನು ಹೋಗಿ ಫೀಲ್ಡ್ ಅಲ್ಲಿ ಕೆಲಸ ಮಾಡು, ಒಂದು ದಿನಕ್ಕೆ 50 ಜನನ ಭೇಟಿ ಮಾಡಬೇಕು, ಎನ್ಯುಮರೇಷನ್ ಫಾರ್ಮ್ ನ ಫಿಲ್ ಮಾಡಬೇಕು, ನನಗೆ ಕೊಡಬೇಕು, ಫೋಟೋ ಹಾಕಬೇಕು, ಲೊಕೇಶನ್ ಹಾಕಬೇಕು, ಲೈವ್ ಲೊಕೇಶನ್ ಅಲ್ಲಿ ಇರಬೇಕು, ನಿಮ್ಮ ಕ್ರಮಗಳೆಲ್ಲ ಸರಿ ಇದೆ, ಆದ್ರೆ ವಾಸ್ತವಾಂಶ ಏನಿದೆ ಅನ್ನೋದನ್ನ ದಯಮಾಡಿ ನೀವು ತಿಳ್ಕೋಬೇಕು. ಶಾಲೆಯಲ್ಲಿ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಗಮನವನ್ನ ಹರಿಸಬೇಕು. ಅಲ್ಲಿ ಪೋಷಕರ ಒಂದು ಹಳಲೇನಿರ್ತದೆ, ಎಲ್ಲರೂ ಹೋಗಿ ಆ ಶಿಕ್ಷಕರ ಮೇಲೆ ಬಿದ್ರೆ ಆ ಶಿಕ್ಷಕ ಏನ್ ಹೇಳಕ್ಕಾಗ್ತದೆ, ನಿಮ್ಮ ಹೆಸರು ಹೇಳ್ತಾರೆ, ನಿಮ್ಮನ್ನು ಬೈಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬಾರ್ದು. ಹಾಗಾಗಿ ಏನು ನಮಗೆ ಚುನಾವಣಾ ಆಯೋಗ ಟಾಸ್ಕ್ ಕೊಟ್ಟಿದೆ SIR ನ, ಅದನ್ನ ನಿರ್ವಹಣೆ ಮಾಡಬೇಕು ಅಂದ್ರೆ ನೀವು ಸರಿಯಾದ ಸೂಕ್ತವಾದ ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ, ತಗೊಳ್ಬೇಕಾಗ್ತದೆ. ಸಂಬಂಧಪಟ್ಟ ಶಾಲೆಗಳಿಗೆ ಪರ್ಯಾಯವಾಗಿ ಶಿಕ್ಷಕರನ್ನ ನೇಮಕಗೊಳಿಸಿ ಅಲ್ಲಿಂದ ಬೇಕಾದ್ರೆ ಇನ್ನೊಬ್ಬ ಶಿಕ್ಷಕರನ್ನ ತೆಗಿತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಈ ಕುರಿತಾಗಿ ನನಗೆ ಬಂದಿರತಕ್ಕಂಥ ದೂರುಗಳ ಅನ್ವಯ ನಾನು ಸಂಬಂಧಪಟ್ಟ ದಂಡಾಧಿಕಾರಿಗಳಿಗೆ, BEOಗಳಿಗೆ ನಾನು ಸಹ ಒಂದು ಮನವಿಯನ್ನ ಕೊಡ್ತೀನಿ. ಸೂಕ್ತವಾಗಿ ಇದರ ಕ್ರಮವನ್ನು ವಹಿಸಬೇಕು ಅಂತೇಳಿ ಈ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತೀನಿ.